ರಾಜ್ಯ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ 390 ಕೋಟಿ ರುಗಳ ಅನುದಾನ ನೀಡುತ್ತಿಲ್ಲ ಎಂದು ಆರೋಪಿಸಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ನಂತರ ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಬೆಂಬಲ ನೀಡಿದರು. ಸುಭಾಷ್ ರಸ್ತೆಯ ಪಕ್ಷದ ಕಚೇರಿಯಿಂದ ಮೆರವಣಿಗೆ ಮೂಲಕ ವಿವೇಕಾನಂದ ವೃತ್ತ, ಹಳೆ ಬಸ್ ನಿಲ್ದಾಣ ಮೂಲಕ ಜುಬ್ಲಿ ವೃತ್ತಕ್ಕೆ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಸಿಎಂ ಭಾವಚಿತ್ರ ದಹಿಸಿದರು. ಅಲ್ಲಿಂದ ಧರಣಿ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಘೋಷಿಸಿದರು. ಇತ್ತ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯೇ ನಡೆಯಿತು. ಧಾರವಾಡದ ಸಂಗಮ ವೃತ್ತದಲ್ಲಿ ಜಮಾವಣೆಗೊಂಡ ನೂರಾರು ಜನರಿಂದ ಪಾದಯಾತ್ರೆ ನಡೆಸಿ ಪಾಲಿಕೆ ಎದುರು ನಡೆಯುತ್ತಿರುವ ಧರಣಿ ಸ್ಥಳಕ್ಕೆ ಆಗಮಿಸಿದರು. ಒಂದೇ ಸ್ಥಳದಲ್ಲಿ ಎರಡು ಪಕ್ಷದವರೂ ಸೇರಿದ್ದರಿಂದ ಮತ್ತು ಕೆಲವರು ಶಾಲ್ಗಳನ್ನು ಧರಿಸಿ ವೇದಿಕೆ ಆಗಮಿಸಿದ್ದರಿಂದ ಅಲ್ಲಿ ಕೆಲಕಾಲ ವಾಗ್ವಾದ ನಡೆಯಿತು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಬಿಜೆಪಿ ನಾಯಕರು ಬೇರೆ ಬೇರೆ ಕಾರಣಗಳನ್ನು ಪ್ರತಿಭಟನೆಯಲ್ಲಿ ಹೇಳುವಾಗ ವಾಗ್ವಾದಗಳು ನಡೆದವು. ಒಂದೇ ವೇದಿಕೆಯಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಕಾರ್ಯಕರ್ತರು ಕೂಡಿದ್ದರಿಂದ ಸಹಜವಾಗಿಯೇ ವಾಗ್ವಾದಗಳು ನಡೆದವು. ಆದರೆ ಇದರಲ್ಲಿ ರಾಜಕೀಯ ಬೇಡ, ಪಕ್ಷಾತೀತವಾಗಿ ಹೋರಾಟ ನಡೆಯಲಿ ಎಂದು ಹೋರಾಟಗಾರರು ಹೇಳಿದ್ದರಿಂದ ಪರಿಸ್ಥಿತಿ ತಿಳಿಗೊಂಡಿತು. ಆದರೆ ರಾಜ್ಯಪಾಲರು ಪ್ರತ್ಯೇಕ ಪಾಲಿಕೆಗೆ ಅಂಕಿತ ಹಾಕಿರುವುದನ್ನು ಸರ್ಕಾರದ ಪ್ರತಿನಿಧಿಗಳೇ ಬಂದು ಅಧಿಕೃತವಾಗಿ ಆದೇಶ ಪ್ರತಿ ಕೊಡುವವರೆಗೂ ಹೋರಾಟವನ್ನು ಮುಂದುವರೆಸಲಾಗುವುದು ಎಂದು ಹೋರಾಟಗಾರ ಬಿಡಿ ಹಿರೇಮಠ್ ತಿಳಿಸಿದರು. ಈ ಮೊದಲು ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಬೆಂಬಲಿಸಿದ್ದ ಬಿಜೆಪಿ ನಾಯಕರು ರಾಜಕೀಯ ಬೆಳವಣಿಗೆ ನಂತರ ಹೋರಾಟದಿಂದ ಹಿಂದೆ ಸರಿದಿದ್ದರು. ಇದೀಗ ಮತ್ತೆ ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಕೈ ಜೋಡಿಸಿದ್ದು ಯಾವ ಕಾರಣದಿಂದಲೋ ಏನೋ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆದರೆ ಅಷ್ಟೇ ಸಾಕು ಧಾರವಾಡದ ಜನಾಭಿಪ್ರಾಯವಾಗಿದೆ. ಇನ್ನೂ ಇದು ಪರಿಪೂರ್ಣವಾಗಿ ಗುರಿ ಮುಟ್ಟಿಲ್ಲ. ಸತ್ಯಾಗ್ರಹ ಮುಂದುವರಿತದೆ. ರಾಜ್ಯ ಸರ್ಕಾರನೂ ಸಹ ಆಕಸ್ಮಿಕವಾಗಿ ಗವರ್ನರು ಕಳಿಸಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರವೂ ಸಹ ಅದನ್ನು ಒಪ್ಪಿಗೆಯನ್ನು ಮಾಡಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಅಲ್ಲಿವರೆಗೆ ಸತ್ಯಾಗ್ರಹ ಮಾಡೋದ ಎಲ್ಲರ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದು ಪಕ್ಷಾತೀತ ಹೋರಾಟ ಎಲ್ಲರೂ ಬಂದಾರ. ಬಹಳ ಸಂತೋಷ ಆಗೈತಿ. ಇತಿಹಾಸದ ಪುಟಗಳಲ್ಲಿ ಹೈಕೋರ್ಟ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡ್ಯಾರ. ಅದಕ್ಕೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಎಲ್ಲರೂ ಕುಂತೀರಿ. ಇದು ಪರಿಪೂರ್ಣವಾಗಿ ಗುರಿ ಮುಟ್ಟುವವರೆಗೆ ಇಲ್ಲಿಂದ ಹೊರಗೆ ಹೋದ್ರಿ ಅಂದ್ರೆ ನೀವು ರಾಜಕಾರಣಿಗಳು. ಸತ್ಯಾಗ್ರಹ ಮುಂದುವರಿತೈತಿ. 29ಕ್ಕೆ ರ್ಯಾಲಿ ಆಕೈತಿ, 30ಕ್ಕೆ ಬಂದ್ ಆಕೈತಿ. ಅಷ್ಟರೊಳಗೆ ರಾಜ್ಯ ಸರ್ಕಾರ ಗವರ್ನರ್ ಅವರು ಅಂತಿಮ ರೂಪ ಬರುವವರೆಗೆ ಇದು ಹೋರಾಟ ಮುಂದುವರಿತದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ದವರು ಒಂದೇ ವೇದಿಕೆ ಮೇಲೆ ಏನು ದಶಕಗಳ ಹೋರಾಟ ಇದು. ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೂಡ ಅವರ ಅಧಿಕಾರ ತ್ಯಾಗ ಮಾಡಿ ಬಂದಿದ್ರು. ಅವರ ಪ್ರಾಥಮಿಕ ಸದಸ್ಯತ್ವ ಜೊತೆಗೆ ಇನ್ನೂ 1 ವರ್ಷ ಅವಧಿ ಇರೋ ಪಾಲಿಕೆ ಸದಸ್ಯತ್ವ ಸ್ಥಾನ ತೊರೆದು ವೇದಿಕೆಗೆ ಬಂದರು. ಜೊತೆಗೆ ಇವತ್ತು ಬಿಜೆಪಿ ಅವರು ಕೂಡ ಎಲ್ಲ ಪಾಲಿಕೆ ಸದಸ್ಯರು ಎಲ್ಲ ಮುಖಂಡರು ಸೇರಿ ಇವತ್ತು ಈ ಹೋರಾಟದ ವೇದಿಕೆಗೆ ಬಂದರು. ಏನು ಬಿಡಿ ಹಿರೇಮಠದ ನೇತೃತ್ವದಲ್ಲಿ
ನಮ್ದು 12 ದಿನಗಳ ಹಿಂದೆ ಏನು ಹೋರಾಟ ಶುರು ಆಯಿತು, 1ನೇ ದಿನ ಈ BD ಹಿರೇಮಠರು ಈ ಹೋರಾಟಕ್ಕೆ ಬಂದಿದ್ದ ದಿವಸ ನಮಗೆ ಜಯ ಸಿಕ್ಕಿತ್ತು. ಇವತ್ತು ನಿಜವಾಗ್ಲೂ ಬಿಜೆಪಿ ಈ ವೇದಿಕೆಗೆ ಬಂದ್ರು ಅಂದ್ರೆ 100ಕ್ಕೂ 100 ಇವತ್ತು ಸಾಯಂಕಾಲದೊಳಗೆ ಅಂಕಿತನೂ ಕೂಡ ಆಗ್ತೈತಿ ಅಂತ ವಿಶ್ವಾಸ ಐತಿ. ಒಟ್ಟಿಗೆ ನಮ್ಗೆಲ್ಲ ಏನ್ ಬೇಕಾಗಿತ್ತು, ಧಾರವಾಡದ ಜನತೆ ರಾಜಕಾರಣ ಬಿಟ್ಟು ಈ ಹೋರಾಟಕ್ಕೆ ಜೊತೆಗೂಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿ ಧಾರವಾಡನ ಅಭಿವೃದ್ಧಿ ಮಾಡ್ಬೇಕನ್ನುವಂತ ಏನು ವಿಚಾರ ಇತ್ತು, ಆ ವಿಚಾರಕ್ಕೆ ಇವತ್ತು ನಮ್ಗೆ ಜಯ ಸಿಕ್ಕಿದೆ ಅಂತ ಇವತ್ತು ಹೇಳಕ್ ಬಯಸ್ತೇನೆ. ನಾನು ಮಹಾಪೌರರಾಗಿ ನಮ್ಮ ಸರ್ಕಾರ ಅಂದ್ರೆ ಏನು ಹೋದ ವರ್ಷ ಬಿಜೆಪಿ ಸರ್ಕಾರ ಇತ್ತು, ಅವಾಗ ಯಾವ ರೀತಿ ಅನುದಾನಗಳು ಬಂದಿದ್ದನ್ನು ನಾನೇನು ಕೇಳಕ್ಕೆ ಬಯಸ್ತೇನೆ. ಅದೇ ರೀತಿ ಈಗ 3 ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಬರಬೇಕಾದಂಥ ಯಾವುದೇ ರೀತಿಯ ಅನುದಾನಗಳು ಬರ್ತಾ ಇಲ್ಲ. ಎಲ್ಲ ಅನುದಾನಗಳನ್ನು ನಮ್ಮ ಸಾಮಾನ್ಯ ನಿಧಿಯಿಂದ ನೀವು ಭರಿಸಬೇಕನ್ನುವಂಥ ಒಂದು ಒತ್ತಾಸೆಯನ್ನು ರಾಜ್ಯ ಸರ್ಕಾರದವರು ಮಾಡಿದರು. ಹಾಗಾಗಿ ನಾವು ಅಂದ್ಕೊಂಡ್ವಿ ಈಗ ಕೇಂದ್ರ ಸರ್ಕಾರದಿಂದ 14 ಹಣಕಾಸಿನಲ್ಲಿ ಬೃಹತ್ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಅನುದಾನಗಳು ಬರ್ತಾವು, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ, ದೂರದೃಷ್ಟಿಯನ್ನು ಇಟ್ಕೊಂಡು ಅನ್ನುವಂಥ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಬೃಹತ್ ಮಾಡಬೇಕಂತ ಹೇಳಿ ಬಂದಿದ್ವಿ. ಆದರೆ ಜನರ ಒಂದು ಭಾವನಾತ್ಮಕ ವಿಷಯ, ಅದೇ ರೀತಿ ಜನರ ಒಂದು ಏನು ಧಾರವಾಡದ ಅಭಿವೃದ್ಧಿ, ಧಾರವಾಡದ ಹೆಮ್ಮೆಯ ವಿಷಯಕ್ಕೆ, ಧಾರವಾಡದ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ವಿ, ನಮ್ಮ ಪ್ರತ್ಯೇಕ ಆಗಲಿ ಮಹಾನಗರ ಪಾಲಿಕೆ ಅಂತೇಳಿ.